ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನಮ್ಮ ಕಿಚನ್ ಕ್ಯೂರಿಯಸ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಾರ್ತ್ ಕರ್ನಾಟಕ ಸ್ಪೆಷಲ್ ಮಾವಿನ ಹಣ್ಣಿನ ಶೇಖರಣೆ ಮಾಡ್ತಿದ್ದೀನಿ. ಸೀಸನಲ್ ಫ್ರೂಟು, ಸಮ್ಮರ್ ಸ್ಪೆಷಲ್. ಸೊ ಉತ್ತರ ಕರ್ನಾಟಕದ ಸೈಡು ಇದನ್ನ ತುಂಬಾನೇ ಮಾಡ್ತಿರ್ತಾರೆ. ಸೀಸನ್ ಮುಗಿಯೋವರೆಗೂ ಮೇಲಿಂದ ಮೇಲೆ ಶೇಖರಣೆನ ಮಾಡ್ತಿರ್ತಾರೆ. ಇದನ್ನ ಪೂರಿ ಜೊತೆ, ಚಪಾತಿ, ಆಮೇಲೆ ಹೋಳಿಗೆ ಜೊತೆ ಅಂತೂ ತುಂಬಾನೇ ಸೂಪರ್ ಆಗಿರುತ್ತೆ. ಮಾವಿನ ಹಣ್ಣಿನ ಶೇಖರಣೆ ಮಾಡೋದಕ್ಕೆ ಒಂದು 5 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಬನ್ನಿ ಅದೇನೇನು ಅಂತ ನೋಡೋಣ. ನಾನು ಒಂದು 7 ತುಂಬಾ ಹಣ್ಣಾಗಿರೋದು ಮಾವಿನ ಹಣ್ಣು ತಗೊಂಡಿಟ್ಕೊಂಡಿದ್ದೀನಿ. ಯಾವ ವೆರೈಟಿ ಆಫ್ ಮಾವಿನ ಹಣ್ಣಾದ್ರೂ ಪರವಾಗಿಲ್ಲ, ಬಟ್ ಹಣ್ಣಾಗಿರ್ಬೇಕು ಅಷ್ಟೇ, ಅಂದ್ರೆ ಶೇಖರಣೆ ಟೇಸ್ಟ್ ಕೊಡುತ್ತೆ. 5ರಿಂದ 6 ಏಲಕ್ಕಿ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಪಿಂಕ್ ಸಾಲ್ಟು, 1 ಕಪ್ ಅಷ್ಟು ನಾನು ಬೆಲ್ಲ ಪುಡಿ ಮಾಡಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದ್ರೆ ಶೇಖರಣೆಯಲ್ಲಿ ಬೇಗ ಕರಗುತ್ತೆ ಅದಕ್ಕೆ. ಸೊ ಬನ್ನಿ ರುಚಿಯಾದ ಮಾವಿನ ಹಣ್ಣಿನ ಶೇಖರಣೆ ಹೇಗ್ ಮಾಡೋದು ಅಂತ ನೋಡೋಣ. ಇವಾಗ ನಾನು ಒಂದೊಂದೇ ಮಾವಿನ ಹಣ್ಣಿಂದು ಪೀಲ್ ತಗೊಂಡು ಅದನ್ನ ತೆಗಿತೀನಿ. ಸೊ ಸಿಪ್ಪೆ ಮತ್ತೆ ವಾಟೆನ ಒಂದು ಸಪ್ರೇಟ್ ಬೌಲಲ್ಲಿ ಹಾಕಿಡ್ತೀನಿ. ನೀವು ಯಾವ್ದ್ರಲ್ಲಿ ಶೇಖರಣೆ ಮಾಡಬೇಕು ಅನ್ಕೊಂಡಿರ್ತೀರೋ ಆ ಬೌಲಲ್ಲಿ ಇದನ್ನ ಹಣ್ಣ ಹಾಕೊಳ್ಳಿ. ನೋಡಿ, ಈ ತರ ನಾನು ಸಿಪ್ಪೆ ತೆಕ್ಕೊಂತೀನಿ. ಜಸ್ಟ್ ಒಂದು ಸೈಡ್ ಅಷ್ಟೇ ಸಿಪ್ಪೆ ತೆಗಿತಿದ್ದೀನಿ. ಸೊ ಇದನ್ನ ಈ ತರ ಸ್ಪೂನಿಂದ ಹಣ್ಣನ್ನ ಎಲ್ಲ ತೆಕ್ಕೊಳ್ತೀನಿ. ಫಸ್ಟ್ ಫುಲ್ ಒಂದು ಸೈಡ್ ಎಲ್ಲ ತೆಕ್ಕೊಳ್ಳಿ, ಯಾಕಂದ್ರೆ ಇನ್ನೊಂದ್ ಕಡೆ ಸಿಪ್ಪೆ ಇರುತ್ತಲ್ಲ, ನೀಟಾಗಿ ಇಟ್ಕೊಂಡು ನೀವು ತೆಗಿಬಹುದು. ಇವಾಗ ಆಯ್ತು, ನಾನಿಲ್ಲಿ ಕಂಪ್ಲೀಟ್ ಪೀಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ವಾಟೆ ಕಾಣ್ತಿದೆ ಇದು. ಇವಾಗ ಇನ್ನೊಂದ್ ಸೈಡ್ದು ತೆಗಿತೀನಿ. ತೆಗೆದು ಈ ಸಿಪ್ಪೆನ ನಾನು ಇಲ್ಲಿ ಕೆಳಗಡೆ ಇಟ್ಕೊಂಡು ತೆಗಿತೀನಿ. ಅಂದ್ರೆ ಹಣ್ಣು ಜಾರಲ್ಲ, ನೀವು ಗ್ರಿಪ್ ಸಿಗತ್ತೆ, ಚೆನ್ನಾಗಿ ಇದನ್ನ ಬಿಡಿಸ್ಬೋದು ಎಲ್ಲಾನು. ನೋಡಿ, ಈ ಸೈಡು ತೆಗ್ದಿದ್ದಾಯ್ತು, ಈ ಸೈಡುನು ವಾಟೆ ಕಾಣ್ತಿದೆ. ಇದೇ ತರ ಎಲ್ಲಾ ಮಾವಿನ ಹಣ್ಣಿಂದನು ತೆಕ್ಕೊಳ್ಳಿ. ಜಸ್ಟ್ ಒಂದೇ ಸೈಡು ತೆಕ್ಕೊಂಡು ಫಸ್ಟ್ ಒಂದ್ ಸೈಡ್ ನ ನೀಟಾಗಿ ಪೀಲ್ ಮಾಡ್ಕೊಳ್ಳಿ. ನಾನು ಫುಲ್ ಹಣ್ಣಾಗಿರೋ ಮಾವಿನ ಹಣ್ಣು ತಗೊಂಡಿರೋದ್ರಿಂದ ಈ ಹಣ್ಣುಗಳು ತುಂಬಾನೇ ಸ್ವೀಟ್ ಆಗಿದೆ. ಸೊ ನಿಮ್ಗೆ ಬೆಲ್ಲ ಒಂದ್ ಸ್ವಲ್ಪ ಹಾಕೊಂಡ್ರು ಪರವಾಗಿಲ್ಲ. ಬಟ್ ಹುಳಿಯಾಗಿರೋ ಮಾವಿನ ಹಣ್ಣು ಏನಾದ್ರು ಇತ್ತು ಅಂತ ಅಂದ್ರೆ ಅದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಬೇಕಾಗುತ್ತೆ. ಇನ್ನೊಂದ್ ಸೈಡ್ ಪೀಲ್ ಮಾಡ್ಕೋತೀನಿ. ನಾನು ನಾರ್ತ್ ಕರ್ನಾಟಕ ರೆಸಿಪೀಸು ಮತ್ತೆ ಸೌತ್ ಕರ್ನಾಟಕ ಎರಡು ಸೈಡು ರೆಸಿಪೀಸು ಕನ್ವೀನಿಯಂಟ್ ಆಗಿರೋ ತರ ಮಾಡ್ತೀನಿ. ನಾನು ಪ್ರಾಪರ್ಲಿ ನಾರ್ತ್ ಕರ್ನಾಟಕ, ಆದ್ರೆ ಐ ಆಮ್ ಮ್ಯಾರಿಡ್ ಟು ಅ ಸೌತ್ ಪರ್ಸನ್. ಸೊ ನನಗೆ ನಾರ್ತ್ ಕರ್ನಾಟಕ ಡಿಶಸ್ನು ಗೊತ್ತು. ಇವಾಗ ಸೌತ್ ಕಡೆದೂ ನಾನು ಸುಮಾರು ಕಲ್ತಿದ್ದೀನಿ. ಸೊ ಹೇಗೆ ಕನ್ವೀನಿಯಂಟ್ ಆಗುತ್ತೋ ಆ ತರ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ನೋಡಿ, ಇವಾಗ ಎಲ್ಲ ಹಣ್ಣನ್ನ ನಾನು ಬಿಡಿಸ್ಕೊಂಡಿದ್ದಾಯ್ತು. ಇದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕಿ ಆಡ್ ಮಾಡ್ಕೊಳ್ಳೋಣ. ಜಸ್ಟ್ ಸ್ವಲ್ಪ ಜ್ಯೂಸಿ ತರ ಆಗ್ಲಿ ಅಂತ ಅಷ್ಟೇ. ಹೇಗಿದ್ರು ಬೆಲ್ಲ ಹಾಕ್ತಿವಲ್ಲ, ಸೊ ಬೆಲ್ಲ ಮೆಲ್ಟ್ ಆಗ್ಬಿಟ್ಟು ಅದು ಇನ್ನೊಂದ್ ಸ್ವಲ್ಪ ಫ್ಲೇವರ್ ಬಿಟ್ಕೊಳತ್ತೆ, ಅಂದ್ರೆ ನೀರ್ ತರ ಆಗತ್ತೆ. ಇಷ್ಟು ಸಾಕು ನಮ್ಗೆ ಇವಾಗ ಸದ್ಯಕ್ಕೆ. ಬೇಕು ನಿಮ್ಗೆ ಇನ್ನ ಒಂದ್ ಸ್ವಲ್ಪ ತೆಳುವಾಗಿ ಬೇಕು ಅಂತಂದ್ರೆ ನೀರ್ ಜಾಸ್ತಿ ಹಾಕೊಳ್ಳಿ, ಪರವಾಗಿಲ್ಲ. ಸೊ ನಾನು ಇದಕ್ಕೆ ಇವಾಗ ಬೆಲ್ಲ ಆಡ್ ಮಾಡ್ಕೋತೀನಿ. 1 ಕಪ್ ಅಷ್ಟು ತಗೊಂಡಿದ್ದೀನಿ, ಅಂದ್ರೆ ನಾನು ಫುಲ್ ಹಾಕೊಳ್ಳಲ್ಲ, ಅಂದಾಜ್ ತಗೊಂಡು ಇಟ್ಕೊಂಡಿದ್ದೆ ನಾನು. ಸೊ ಇದರಲ್ಲಿ ಒಂದು 3/4 ಪೋರ್ಷನ್ ಆಗೋಷ್ಟು ಹಾಕೋತೀನಿ.
ಯಾಕಂದ್ರೆ ನಾನು ತಗೊಂಡಿರೋ ಹಣ್ಣು ಆಲ್ರೆಡಿ ಸ್ವೀಟ್ ಇದೆ, ಇದಕ್ಕೊಂದು ಸ್ವಲ್ಪ ಸ್ವೀಟ್ ಆದ್ರೆ ಸಾಕು. ನೋಡಿ ನಾನು ಇಷ್ಟು ಬೆಲ್ಲ ಹಾಕೊಂಡಿದ್ದೀನಿ, ಒಂದು ಕಾಲ್ ಪೋರ್ಷನ್ ಅಷ್ಟು ಹಂಗೆ ಬಿಟ್ಟಿದ್ದೀನಿ. ಆಮೇಲೆ ಟೇಸ್ಟ್ ನೋಡ್ಕೊಂಡು ಸ್ವಲ್ಪ ಬೆಲ್ಲ ಇನ್ನ ಬೇಕು ಅಂದ್ರೆ ನೀವು ಆ್ಯಡ್ ಮಾಡ್ಕೋಬಹುದು. ಇವಾಗ ಒಂದ್ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋತೀನಿ, ತುಂಬಾ ಹಾಕಂಗಿಲ್ಲ, ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಷ್ಟೇ ಉಪ್ಪು ಹಾಕಿದ್ರೆ. ಇವಾಗ ಇಷ್ಟು ಕುಟ್ಟಿ ಮಾಡಿ ಇಟ್ಕೊಂಡಿರೋ ಏಲಕ್ಕಿ ಪೌಡರ್ನ ಇಷ್ಟು ಹಾಕೋತೀನಿ ನಾನು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಈ ತರ ತುಂಬಾ ದೊಡ್ಡದಾಗಿರೋದು ಈ ಪೀಲ್ ತರ ಬಂದ್ರೆ ಇದು ನಿಮಗ್ ಬೇಕು ಅಂದ್ರೆ ಸ್ಪೂನ್ ಇಂದ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಇದನ್ನ. ಇಲ್ಲಪ್ಪ ಇದೇ ತರ ಚೆನ್ನಾಗಿರುತ್ತೆ ಅಂತ ಅಂದ್ರೆ ಪರವಾಗಿಲ್ಲ, ಇದಿಷ್ಟೇ ಬಿಡಿ. ಇವಾಗ ನೋಡಿ ಬೆಲ್ಲ ಹಾಕಿರೋದ್ರಿಂದ ಇನ್ನೊಂದ್ ಸ್ವಲ್ಪ ನೀರಿನ ಅಂಶ ಬಿಟ್ಕೊಂಡು ಇದು ಶೀಕರಣೆ ಲೆವೆಲ್ಗೆ ಬಂದಿದೆ, ಕರೆಕ್ಟ್ ಆಗಿ ಹದವಾಗಿ ಆಗಿದೆ. ಸ್ವಲ್ಪ ಬೆಲ್ಲ ಕರಗ್ಲಿ ಇದನ್ನ. ಸೊ ನೀವು ಊಟ ಮಾಡೋಕ್ಕಿಂತ ಮೊದಲು ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ ಮುಂಚೆ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಏನಾದ್ರೂ ಬೆಲ್ಲ ಕರಗೋ ತರ ಇದ್ರೆ ಎಲ್ಲ ನೀಟಾಗಿ ಕರಗಿ ಮಿಕ್ಸ್ ಆಗುತ್ತೆ. ಆವಾಗ್ಲೇ ಇನ್ಸ್ಟೆಂಟ್ ಆಗಿ ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ, ಬಟ್ ಬೆಲ್ಲ ನೀಟಾಗಿ ಪೌಡರ್ ಮಾಡಿಬಿಟ್ಟು ಇದಕ್ಕೆ ಹಾಕೊಂಡ್ರೆ ಸರಿ ಹೋಗುತ್ತೆ. ಅವಾಗ ನೋಡಿ ಇವಾಗ ಬೆಲ್ಲ ಎಲ್ಲ ಕಂಪ್ಲೀಟ್ ಆಗಿ ಕರಗಿ ಶೀಕರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಚೂರು ಎಲ್ಲೂ ಬೆಲ್ಲ ಸಿಗಲ್ಲ, ಕರೆಕ್ಟಾಗಿ ಆಗಿದೆ. ಏಲಕ್ಕಿ 6ರಿಂದ 7ಗಿಂತ ಜಾಸ್ತಿ ಹಾಕೋತೀನಿ ಅಂದ್ರೆ ಹಾಕೋಬಹುದು. ನಾನು ಫ್ಲೇವರಿಗೆ ಅಷ್ಟು ಸಾಕು ಅಂತ ಜಸ್ಟ್ ಒಂದು 6 to 7 ಏಲಕ್ಕಿ ಅಷ್ಟೇ ಹಾಕಿದ್ದೀನಿ. ಬನ್ನಿ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ನೋಡೋಣ. ಇವಾಗ ಫಸ್ಟು ನಮ್ಮ ಚಿನ್ನಿ ಮರಿ ಟೇಸ್ಟ್ ನೋಡ್ತಾಳೆ. ಹೆಂಗೈತಿ ಚಿನ್ನಿ? ಸೂಪರ್ ಆಯ್ತಾ? ನಿಂಗೆ ಇಷ್ಟ ಆಯ್ತಾ? ಮತ್ತ ಸೊ ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಇದಕ್ಕೆ ಎಕ್ಸ್ಟ್ರಾ ಬೆಲ್ಲ ಏನು ಬೇಡ. ಸೊ ನಾನು ಹಾಕ್ಕೊಂಡಿರೋ ಬೆಲ್ಲ ಈ ಹಣ್ಣಿನ ಫ್ಲೇವರ್ಗೆ ಕರೆಕ್ಟಾಗಿ ಆಗಿದೆ. ಸೊ ಬೇಸ್ಡ್ ಆನ್ ಸ್ವೀಟ್ನೆಸ್ ಮತ್ತು ಹುಳಿ ಫ್ಲೇವರ್ ನೋಡಿಕೊಂಡು ನೀವು ಎಕ್ಸ್ಟ್ರಾ ಬೆಲ್ಲ ಆ್ಯಡ್ ಮಾಡ್ಕೋಬೋದು. ತುಂಬ ಹುಳಿ ಇದ್ದರೆ ನಾನು ಆವಾಗಲೇ ಹೇಳಿರೋ ಪ್ರಕಾರ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಗುತ್ತೆ. ಇದು ಹಣ್ಣು ತುಂಬ ಸ್ವೀಟ್ ಆಗಿತ್ತು, ಬೆಲ್ಲ ಕರೆಕ್ಟಾಗಿ ಒಂದು 3/4 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ನಾನು. ನೀವು ಈ ರೆಸಿಪಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಅಂಟಿಲ್ ದೆನ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಥ್ಯಾಂಕ್ ಯು ಸೋ ಮಚ್.